ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆಯಲ್ಲಿರುವ ಗುಂಡಿನಮ್ಮ ದೇವಸ್ಥಾನದ ಜಾಗವನ್ನು ಬ್ರಿಗೇಡ್ ಗ್ರೂಪ್ ಅವರು ಕಬಳಿಸಿ ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆರ್ಡರ್ ಕಾಪಿಲ್ಲ, ಆ ಥರ ಇಲ್ಲ. ಅದು ಯಾರ್ದೋ ಗೊತ್ತಿಲ್ಲದಿದ್ದವರು ಸತ್ತವ್ರ ಮೇಲೆಲ್ಲ ಕೇಸ್ ಹಾಕಿದ್ರು, ಅವ್ರ ಮೇಲೆ ಯಾವುದೋ ಸ್ಟೇ ತಂದಿದ್ದಾರೆ. ಆದರೂ ಇವರು ಹೈಕೋರ್ಟಲ್ಲಿ ನಾವು ಅಪೀಲ್ ಹೋಗಿದ್ದೀವಿ. ಹೈಕೋರ್ಟಿಗೆ ಹೋಗಿರೋದ್ರಿಂದ ಈ ಜಾಗ ಯಥಾಸ್ಥಿತಿ ಕಾಪಾಡಬೇಕು. ಕಾನೂನನ್ನು ಮೀರಿ ಇವರು ದೌರ್ಜನ್ಯ ಮಾಡ್ತಿದ್ದಾರೆ. ಬ್ರಿಗೇಡ್ ಗ್ರೂಪ್ ಅವರು ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಇದಿಲ್ಲ. ಪೊಲೀಸ್ ಅವರೆಲ್ಲ ಬಂದು ಇದು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಕೇಳಕ್ ಬಂದಿದ್ದಕ್ಕೆ ಏನಂದ್ರು? ಕೇಳಿದ್ರೆ ನೀವು ಯಾರು ಇದು ಮಾಡಂಗಿಲ್ಲ ಅಂತ ನಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಲಾನ್ ಆರ್ಡರ್ ಇದು ಆಗುತ್ತೆ, ಹಂಗೆ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೂ ಕೂಡ ಕಾನೂನನ್ನು ಉಲ್ಲಂಘಿಸಿ ಇಂದು ಏಕಾಏಕಿ ಬಂದು ಜೆಸಿಬಿ ಮೂಲಕ ಈ ಜಾಗದಲ್ಲಿ ಪಾರ್ಕ್ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಶ್ರೀ ಗುಂಡಿನಮ್ಮ ದೇವಸ್ಥಾನದ ಇದು ಜಾಗ ಇದು. ಬ್ರಿಗೇಡ್ ಗ್ರೂಪ್ ಅವರು ಏನು ಮಾಡಿದ್ದಾರೆ, ಇದು ಒಳಗಿಂದ ಒಳಗೆ ಖಾತೆ ಗೀತೆ ಎಲ್ಲ ಮಾಡ್ಕೊಂಡು ಇದಿದೆ. ಒಂದು ಸತಿ ನಮ್ಮ ಕೋರ್ಟಲ್ಲಿ ಆಗಿದೆ, ಇಲ್ಲಿ ಚಿಕ್ಕಮಗಳೂರು ಕೋರ್ಟಲ್ಲಿ ಎರಡನೇ ಕೋರ್ಟಲ್ಲಿ ಅವ್ರಿಗಾಗಿದೆ. ನಾವೇನು ಮಾಡಿದ್ದೀವಿ, ಹೈಕೋರ್ಟಿಗೆ ಹಾಕಿದ್ದೀವಿ. ಹೈಕೋರ್ಟಿಗೆ ಹಾಕಿರೋದು ಅದು ಹೋಗಿದೆ, ಕೋರ್ಟಿಗೆ ಹೋಗಿದೆ. ಹಂಗಾದ್ರೆ ಇವರು ಫೆನ್ಸಿಂಗ್ ಮಾಡೋಕ್ಕೆ ದೌರ್ಜನ್ಯದಿಂದ ಪೊಲೀಸ್ನವರೆಲ್ಲ ಕರ್ಕೊಂಬಂದು ದೌರ್ಜನ್ಯ ಮಾಡಿ, ಪೊಲೀಸ್ನವರೆಲ್ಲ SP ಇಂದ ಡೈರೆಕ್ಟ್ ಬಂದು ಪೊಲೀಸ್ನವ್ರು ಕರೆಸಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಹಂಗಾಗಿ ನಾವು ಇದು ಬಿಡೋದು ಬೇಡ ಅಂತೇಳಿ ಇದು ಮಾಡ್ತಾಯಿದ್ದೀವಿ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಕೂಡ ಸ್ಥಳಕ್ಕಾಗಮಿಸದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೋರ್ಟಲ್ಲಿ 32ರಿಂದನೂ ನಮ್ಮ ತಾಯಿ 1932ರಿಂದನೂ ನಮ್ಮಲ್ಲೇ ಜಾತ್ರೆ ಮಾಡೋಕ್ಕೆ, ಆಮೇಲೆ ಅನ್ನದಾನಕ್ಕೆ, ತಾಯಿ ಉತ್ಸವಕ್ಕೆ ಎಲ್ಲದಕ್ಕೂ ಇದು ಮಾಡ್ತಾಯಿದ್ದ ಜಾಗನ ಇದು ಅವರು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ. ಈ ಕೇಸ್ ಹೈಕೋರ್ಟಿನಲ್ಲಿ ಇದ್ದರೂ ಕೂಡ ಯಾಕೆ ನೀವು ಏಕಾಏಕಿ ಬಂದು ಪಾರ್ಕ್ ನಿರ್ಮಾಣ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಕ್ಕೆ ನೀವು ಯಾರು ಕೇಳುವುದಕ್ಕೆ ಎಂದು ನಮ್ಮ ಮೇಲೆಯೇ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಅವ್ರ ಹತ್ರ ಏನಿಲ್ಲ, ಅವರು ಏನು ಮಾಡಿದ್ದಾರೆ, ಈಗ ಇದು ನಮ್ಮದು ಅಂತೇಳಿ ಅಕ್ವೈರ್ ಮಾಡ್ಕೊಂಡು ಪಾರ್ಕ್ ಮಾಡೋಕ್ಕೆ, ಗಾಂಧಿ ಪಾರ್ಕ್ ಮಾಡ್ಕೊಳಕ್ಕೆ 108 ಜಾಗ ಇದೆ. ಆ ಪಾರ್ಕ್ ಇದೇ ಇಲ್ಲಿಗೆ ಪಾರ್ಕ್ ಮಾಡಬೇಕು ಅಂತೇಳಿ ಬಂದಿದ್ದಾರೆ ಅವರು. ಕೋರ್ಟಲ್ಲಿ ಮಾಡಿದಾರಂಗೆ. ಈಗ ನಮ್ಮದು ನಾವು ಸ್ಟೇ ಆರ್ಡ್ರು ಹೈಕೋರ್ಟಿಗೆ ಹೋಗಿದ್ದೀವಿ. ನಾವು 60 ದಿನ ಟೈಮ್ ಇರುತ್ತೆ. ಇವರು 22-23 ದಿನಕ್ಕೆ ಫೆನ್ಸಿಂಗ್ ಹಾಕಕ್ಕೆ ಬಂದಿದ್ದಾರೆ, ಅಡ್ಡ ಹಾಕಕ್ಕೆ ಬಂದಿದ್ದೀವಿ. ಅಡಿಷನಲ್ SP ಅವರು ಹೇಳ್ತಿದ್ದಾರೆ, ಈಗ ಆಗಲ್ಲ, ಇದು ಅವ್ರದಿಂದ ಪ್ರೆಷರ್ ಇದೆ, ಅವ್ರ ಕಡೆ ಅಂತಾನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಲವು ವರ್ಷಗಳಿಂದ ಇದೇ ಜಾಗದಲ್ಲಿ ತಾಯಿಯ ಉತ್ಸವ, ಜಾತ್ರೆ ಹಾಗೂ ಅನ್ನದಾನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಜಾಗದ ದಾಖಲೆ ಸಹ ನಮ್ಮ ಹತ್ತಿರ ಇದೆ. ಬ್ರಿಗೇಡ್ ಅವರ ಬಳಿ ಯಾವುದೇ ದಾಖಲೆ ಇಲ್ಲ. ಅಕ್ರಮವಾಗಿ ಸುಳ್ಳು ದಾಖಲೆ ಸೃಷ್ಟಿಸಿ ಈ ಜಾಗವನ್ನು ಕಬಳಿಸಿದ್ದಾರೆ. ಗಾಂಧಿ ಪಾರ್ಕ್ ನಿರ್ಮಾಣ ಮಾಡುವುದಕ್ಕೆ ಹಲವು ಜಾಗ ಇದೆ, ಆದರೆ ದೇವರ ಜಾಗವನ್ನು ಏಕೆ ಕಬಳಿಸಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಈ ಜಾಗ ಯಾರಿಗೆ ಸೇರಿದ್ದು ಎಂಬುದನ್ನು ಹೈಕೋರ್ಟ್ ಆದೇಶ ಹೊರಡಿಸುವವರೆಗೂ ಬ್ರಿಗೇಡ್ ಗ್ರೂಪ್ ಅವರು ಈ ಸ್ಥಳದಲ್ಲಿ ಯಾವುದೇ ಕೆಲಸ ಮಾಡುವಂತಿಲ್ಲ. ಇಲ್ಲಿಗೆ ಕೆಲಸವನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ.